ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಟೂಲ್ ಆಫ್ಸೆಟ್ ಅಂತಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹೆಸರು ಹೇಳೋ ರೀತಿ ಮೆಷಿನ್ 0 ಇಂದ ಟೂಲ್ ಟಿಪ್ಗೆ ಇರುವಂಥ ಆ್ಯಕ್ಚುಯಲ್ ಡಿಸ್ಟೆನ್ಸನ್ನು ಮೆಷಿನ್ಗೆ ಫೀಡ್ ಮಾಡೋ ಪ್ರೊಸೆಸನ್ನು ನಾವು ಟೂಲ್ ಆಫ್ಸೆಟ್ ಅಂತ ಕರಿತೀವಿ. ಪ್ರತಿ ಕಟಿಂಗ್ ಟೂಲ್ದು ಲೆಂತ್ ಮತ್ತು ಶೇಪು ಬೇರೆ ಬೇರೆ ಇರುತ್ತೆ. ಸೊ ನಾವು ಯೂಸ್ ಮಾಡುವಂಥ ಎಲ್ಲ ಕಟಿಂಗ್ ಟೂಲ್ದು ಟೂಲ್ ಆಫ್ಸೆಟನ್ನು ಮೆಷಿನಲ್ಲಿ ಸೇವ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಸೊ ಇದನ್ನು ಒಂದು 5 ಸ್ಟೆಪ್ಪಲ್ಲಿ ನೋಡೋದಾದರೆ, ಸ್ಟೆಪ್ 1ಅಲ್ಲಿ ನಾವು ಯಾವ ಟೂಲ್ಗೆ ಟೂಲ್ ಆಫ್ಸೆಟನ್ನು ತೆಗಿಬೇಕೋ ಆ ಟೂಲ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟೆಪ್ 2ಅಲ್ಲಿ ಕಂಟ್ರೋಲ್ ಪ್ಯಾನಲಲ್ಲಿರೋ ಆಫ್ಸೆಟ್ ಬಟನ್ನ ಪ್ರೆಸ್ ಮಾಡಿ ಟೂಲ್ ಜಿಯೋಮೆಟ್ರಿ ಪೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ಟೆಪ್ 3ಅಲ್ಲಿ ಜಾಗ್ ಮೋಡನ್ನು ಆನ್ ಮಾಡಿಕೊಂಡು ಸೂಟಬಲ್ ಫೀಡ್ ರೇಟನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ಟೆಪ್ 4ಅಲ್ಲಿ ಮ್ಯಾನ್ಯಲ್ ಪಲ್ಸ್ ಜನರೇಟನ್ನು ರೊಟೇಟ್ ಮಾಡ್ತಾ ಕಟಿಂಗ್ ಟೂಲ್ನ ಎಕ್ಸ್ ಆ್ಯಂಡ್ ಝೆಡ್ ಆ್ಯಕ್ಸಸಲ್ಲಿ ಮೂವ್ ಮಾಡ್ತಾ ನಿಧಾನವಾಗಿ ಜಾಬ್ ಸರ್ಫೇಸ್ಗೆ ಟಚ್ ಮಾಡಬೇಕಾಗತ್ತೆ. ಹಾಗೆ ಸ್ಟೆಪ್ 5ಅಲ್ಲಿ ಮೆಷರ್ ಟೂಲ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡಿದ್ರೆ ಮೆಷಿನ್ ಆಟೋಮೆಟಿಕ್ಕಾಗಿ ಕರೆಂಟ್ ಪೊಸಿಷನ್ನ ಆ ಟೂಲ್ದು ಆಫ್ಸೆಟ್ ವ್ಯಾಲ್ಯೂ ಆಗಿ ಸ್ಟೋರ್ ಮಾಡುತ್ತೆ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.